ಗಣೇಶ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ಆದ ಗಲಭೆ ಇಡೀ ನಾಗಮಂಗಲವನ್ನ ಪ್ರಕ್ಷುಬ್ಧ ವಾತಾವರಣದತ್ತ ತಳ್ಳಿದೆ. ನಿನ್ನೆ ರಾತ್ರಿ ನಡೆದ ಘಟನೆ, ಸಿಕ್ಕ ವಸ್ತುಗಳು, ಅಂಗಡಿ ಮುಂಗಟ್ಟುಗಳ ಮೇಲೆ ಹಲ್ಲೆ, ಕಲ್ಲು ತೂರಾಟ, ಹಾಗೆ ಪೆಟ್ರೋಲ್ ಬಾಂಬ್ ಎಸೆತ. ಸಿಕ್ಕ ಅಂಗಡಿ ಹಾಗೆ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ. 10 ವರ್ಷದಿಂದ ಬದುಕನ್ನ ಕಟ್ಟಿಕೊಂಡಿದ್ದವರು ಇವತ್ತು ಬೀದಿ ಪಾಲಾಗಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ತಹಬದಿಗೆ ತರುವ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ನಾಗಮಂಗಲ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ನಾಗಮಂಗಲದ ಪರಿಸ್ಥಿತಿ. ಇನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ನಾಗಮಂಗಲದಿಂದ ಲೈವ್ ಗ್ರೌಂಡ್ ರಿಪೋರ್ಟ್ ಅನ್ನ ಸತತವಾಗಿ ನಿನ್ನೆ ರಾತ್ರಿ 9 ಗಂಟೆಗೆ ಈ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಯಿತು. ಆ ಕ್ಷಣದಿಂದ ಇಲ್ಲಿವರೆಗೂ ನಾನ್ ಸ್ಟಾಪ್ ಲೈವ್ ಕವರೇಜ್ ಆಗ್ತಾ ಇರುವ ಪ್ರತಿಯೊಂದು ಘಟನೆಯ ಸದ್ಯದ ಪರಿಸ್ಥಿತಿಯ ಚಿತ್ರಣವನ್ನ ನಿಮ್ಮ ಮುಂದೆ ಕಟ್ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಗಲಭೆ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಜಾಜ್ ಶೋರೂಮ್ ಒಳಗೆ ನುಗ್ಗಿದ ಕಿಡಿಗೇಡಿಗಳು ಸಿಕ್ಕ ವಸ್ತುಗಳನ್ನ ಪುಡಿಗಟ್ಟಿದ್ದಾರೆ. ಶೋರೂಮ್ ನಲ್ಲಿದ್ದ ಹೊಸ ಬೈಕ್ಗಳನ್ನ ಧ್ವಂಸಗೊಳಿಸಿದ್ದಾರೆ. ನಾಗಮಂಗಲದ ಶಾಂತಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ದೃಶ್ಯಗಳನ್ನ ಗಮನಿಸಿಲ್ಲ ಅನ್ಸುತ್ತೆ. ಆಕಸ್ಮಿಕವಾಗಿ ನಡೆದ ಘಟನೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಕಂಪ್ಲೀಟ್ ಆಗಿ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕಲ್ಲುಗಳನ್ನ ತಂದು ತೂರಲಾಗಿದೆ, ಬಡಿಗೆಗಳನ್ನ ತಂದು ಬಡೆದು ವಸ್ತುಗಳನ್ನ ಧ್ವಂಸಗೊಳಿಸಲಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಒಂದು ಪ್ಲಾಟೂನ್ ಪೊಲೀಸರು ಅಲ್ಲೇ ನಿಯೋಜನೆ ಮಾಡಿದ್ರು, ಹಾಗಾಗಿ ಗಲಭೆ ದೊಡ್ಡ ಮಟ್ಟಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಪರಮೇಶ್ವರ್ ಸಾಹೇಬ್ರು. ಈ ದೃಶ್ಯದಲ್ಲಿ ಪೊಲೀಸರು ಕೂಡ ಅಸಹಾಯಕರಾಗ್ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ದೃಶ್ಯವನ್ನ ಗಮನಿಸಿದ್ರೆ ಕಲ್ಲು ತೂರಾಟ ಯಾವ ಮಟ್ಟಕ್ಕೆ ನಡೆದಿತ್ತು ನಿನ್ನೆ ರಾತ್ರಿ ಅನ್ನೋದಕ್ಕೆ ಸಂಬಂಧಪಟ್ಟ ದೃಶ್ಯಗಳಿದೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಅಂತ ಹೇಳಿ. ಇವರೆಲ್ಲರ ಬಂಧನ ಆಗಿದೆಯಾ? ಆ ಗುಂಪು ಈ ಗುಂಪು ಎಲ್ಲ ಗುಂಪಿನಲ್ಲೂ ಕೂಡ ಯಾರೆಲ್ಲ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ. ಠಾಣೆ ಮುಂದೆ ಮಹಿಳೆಯರು ಕೂತು ಹೇಳ್ತಿದ್ದಾರೆ, ನಮ್ಮ ಮಕ್ಕಳಲ್ಲಿ ಇರಲೇ ಇಲ್ಲ, ಮನೆಯಲ್ಲಿದ್ದವರನ್ನ ಬಂದು ಕರ್ಕೊಂಡು ಹೋಗಿದ್ದಾರೆ, ನಮ್ಮ ಮನೆಯಲ್ಲಿರೋ CCTVಯನ್ನ ಚೆಕ್ ಮಾಡ್ಲಿ, ಸಂಜೆಯಿಂದಲೂ ಮನೆಯಲ್ಲೇ ಇದ್ದವರು ಅವ್ರು ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕೆಲ ಹೆಣ್ಮಕ್ಳು ಠಾಣೆ ಮುಂದೆ ಕೂತ್ ಕಣ್ಣೀರು ಹಾಕ್ತಿದ್ದಾರೆ. ಇವರೆಲ್ಲ ಕಲ್ಲು ಹೊಡೆದವರು, ಆಕ್ಚುಲಿ ಗಲಭೆಗೆ ಕಾರಣವಾದವರು, ಅಲ್ಲಿ ಪರಿಸ್ಥಿತಿ ಹದಗೆಡ್ಲಿಕ್ಕೆ ಕಾರಣವಾದವರು, ಇವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಗೃಹ ಸಚಿವರು ಇದೇ ಕ್ಲಾರಿಫಿಕೇಶನ್ ಕೊಡಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೇಗೆ ಗುಂಪು ಈ ದಾಳಿಯಲ್ಲಿ ಇನ್ವಾಲ್ವ್ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಕೆಟ್ಟ ಪದಗಳಲ್ಲಿ ಬೈದಾಡ್ಕೊಂಡಿದ್ದಾರೆ, ಕಲ್ಲು ತೆಗೆದು ತೂರಾಡಿದ್ದಾರೆ. ಪೊಲೀಸರಿಗೂ ಕೂಡ ಗಾಯವಾಗಿದೆ ಘಟನೆಯಲ್ಲಿ. ಕೇವಲ ಅಲ್ಲಿ 2 ಗುಂಪಿನ ನಡುವೆ ನಡೆದ ಸಂಘರ್ಷ ಅಲ್ಲ, ಪೊಲೀಸರ ಮೇಲೂ ಕೂಡ ಅಟ್ಯಾಕ್. ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮೆರವಣಿಗೆ ಬಂದ ಸಂದರ್ಭದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ 3 CCTVಯ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಏಕಕಾಲದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಶೋರೂಮ್ನ ಧ್ವಂಸಗೊಳಿಸಿದ್ದ ದೃಶ್ಯ, ಮತ್ತೊಂದು ಕಡೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಆ ದೃಶ್ಯ, ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿರುವ ದೃಶ್ಯ. ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಹಂತವಾಗಿ ಬಿಗಡಾಯಿಸ್ತಾ ಹೋಯ್ತು ಅನ್ನೋದನ್ನ ಈ ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ. ಇದನ್ನ ಆಕಸ್ಮಿಕ ಘಟನೆ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯವಾಗುತ್ತಾ? ಆ ಸಂದರ್ಭದಲ್ಲಿ ಆದ ಘರ್ಷಣೆಗೆ ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ಗೃಹ ಸಚಿವರು. ಆದ್ರೆ ಹಿಂಗೊಂದು ಘಟನೆ ಆಗಬಹುದು ಅಂತ ಹೇಳಿ ಮುಂಚೆನೆ ಗೊತ್ತಿದ್ರಿಂದಲೇ ಕೈಯಲ್ಲಿ ಆ ಲಾಂಗು, ಮಚ್ಚು ಇತ್ಯಾದಿ, ಪೆಟ್ರೋಲ್ ಬಾಂಬ್ ಇತ್ಯಾದಿ ಇದೆಲ್ಲವನ್ನೂ ಕೂಡ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರ? ಆಕಸ್ಮಿಕವಾಗಿ ಆಗಿದ್ದ ಘಟನೆ ಆದ್ರೆ ಇವೆಲ್ಲ ವಸ್ತುಗಳು ಮುಂಚೆನೆ ಹೆಂಗಿತ್ತು ಅವರ ಕೈಯಲ್ಲಿ? ನಾಗಮಂಗಲ ಠಾಣೆ ಮುಂದೆ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಮನೆಯಲ್ಲಿ ಕೂತವರನ್ನ ಬಂದು ಎಳ್ಕೊಂಡು ಹೋಗಿದ್ದಾರೆ. ಗೇಟ್ ಹಾಕಿದ್ದ ಬೀಗವನ್ನ ಒಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವ ಸಲುವಾಗಿ ಮತ್ತೊಂದು ಸಮುದಾಯ
ಯಾವ ಸಮುದಾಯದವರ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಯ್ತೋ ಆ ಸಮುದಾಯದ ಮನೆಯ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಮಹಿಳೆಯರು ಹೇಳ್ತಿರೋದು ಇದು. ನಮ್ಮ ಮಕ್ಕಳ ಅಲ್ಲಿ ಇರಲೇ ಇಲ್ಲ, ಬಂದವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದ್ದಾರೆ ಅವ್ರನ್ನ, ನಮಗ್ ತೋರಿಸಿ ಅವ್ರನ್ನ ಅಂತ ಹೇಳಿ ನಾಗಮಂಗಲ ಪೊಲೀಸ್ ಠಾಣೆ ಮುಂದೆ ಹೆಣ್ಮಕ್ಳು ಬಂದು ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. SP ಮುಂದೆ ಬಂಧಿತರ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಹಲೋ, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಗೃಹ ಸಚಿವರು ಹೇಳಿದನ್ನ ಕೇಳಿಸ್ಕೊಂಡ್ವಿ, ಎರಡೂ ಗುಂಪಿನಲ್ಲೂ ಕೂಡ ಈ ಘಟನೆಯಲ್ಲಿ ಇನ್ವಾಲ್ವ್ ಆದವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. ಎರಡು ಗುಂಪು ಅಂದ್ರೆ ಅದು ಯಾವ್ದು ಗುಂಪು? ಈಗಿರೋ ಮಹಿಳೆಯರು ಯಾವ ಗುಂಪಿನ ಮಕ್ಕಳಿಗೆ ಸಂಬಂಧಪಟ್ಟ ತಾಯಂದ್ರು, ಅವ್ರೇನ್ ಹೇಳ್ತಿದ್ದಾರೆ ಮಾತನಾಡ್ತಾ ಹೋಗೋದಾದ್ರೆ ರಂಜಿತ್. ಮಂಜು, ಹಲೋ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಸುಮಾರು 46 ಜನರನ್ನ ನಾವು ಇಲ್ಲಿವರೆಗೂ ಕೂಡ ವಶಕ್ಕೆ ಪಡೆದಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. 46 ಜನರಲ್ಲಿ 2 ಗುಂಪಿನ ಹುಡುಗರು ಕೂಡ ಇದ್ದಾರೆ ಅನ್ನೋದು. ಹಾಗಾಗಿ ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಒಂದಿಷ್ಟು ಮಹಿಳೆಯರು ಬಂದು ಠಾಣೆ ಮುಂದೆ ಹೈಡ್ರಾಮಾ ಮಾಡಿ ಹೋದ್ರು. ಈಗ ಮಹಿಳೆಯರಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸುಖ ಸುಮ್ಮನೆ ಅಮಾಯಕರು ನಮ್ಮ ಮಕ್ಕಳು ಕೆಲಸ ಮಾಡಿ ಬಂದು ಮನೇಲಿ ಮಲಗಿದ್ರು, ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಹಿರಿಕಿರಿಯರೆಲ್ಲ ಇದ್ರೆ ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಏನಮ್ಮ ಇದು, ಏನಾಯ್ತು? ಏನಿಲ್ಲ ಸರ್, ಸುಮ್ಮನೆ ಮನ್ಗಿದ್ದವ್ರನ್ನ 2 ಗಂಟೆ ರಾತ್ರಲ್ಲಿ ಬಂದು ಕದ ಹೊಡಿಯೋಣ ಎಳ್ಕೊಳ್ಳೋಣ ಹೋಯ್ತಾ ಇರೋಣ. ಸುಮ್ಮನೆ ಮನ್ಗಿರೋರ್ನ ಎಳ್ಕೊಂಡೋಗಿರೋದು. ಕೇಳಕ್ ಹೋದ್ರೆ ನಮಗೂ ಹೊಡಿಯಕ್ಕೆ ಕೋಲೆತ್ತರು ರೂಲ್ ದೊಣ್ಣೆಯ, ಅವ್ರಿಗೂ ತಿಗದ ಮೇಲೆ ಹೊಡೆದು ಎಳ್ಕೊಂಡೋಗವ್ರೆ. ನಾವು ಬೆಳಗಾನೆ ಹಿಂಗೆ ಹತ್ಕೊಂಡು ಕೂತಿರೋದೇ, ಒಟ್ಟಿಗಿಟ್ಟಿಲ್ಲ, ಕುಡಿಯಕ್ಕೆ ನೀರು ಕುಡ್ದಿಲ್ಲ, ಹಿಂಗೆ ಕೂತಿದೀವಿ. ನಮ್ಮ ಮಕ್ಳು ತೋರಿಸಿ ಅಂತ ನ್ಯಾಯ ಕೇಳ್ತಾ ಇದ್ದೀವಿ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ದಾರೆ. ಪಾಪ ನೋಡ್ದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅಳ್ತಾವೆ ಸ್ವಾಮಿ, ಅಳ್ತಾವೆ. ಆಮೇಲೆ ನನ್ನ ಮಗು ಹುಷಾರಿಲ್ಲ, ಕಾಯಿಲೆ ಹುಡುಗ ಹುಷಾರಿಲ್ಲ. ಆ ಹುಷಾರಿಲ್ದನ್ನ ಕರ್ಕೊಂಡು ಹೋಗವ್ರೆ. ಮಾತ್ರೆ ನುಂಗಿಲ್ಲ, ರಾತ್ರಿಯಿಂದ ಒಂದು ಮಾತ್ರೆ ನುಂಗಿಲ್ಲ. BP ಶುಗರ್ ಅದೇ ಅಂದ್ಬಿಟ್ಟು ಮಂಡ್ಯದಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದಿದ್ದೀವಿ. ಆ ರಿಪೋರ್ಟ್ನು ಕೊಟ್ಟು ಕಳ್ಸಿದ್ದೀನಿ ಸುರೇಶ್ ಗೌಡನ್ಗೆ. ಅಂಥದ್ರಲ್ಲೂ ಇವಾಗ ಏನು ಕ್ಯಾರೆ ಅಂತಿಲ್ಲ. ನಾವು ಇಲ್ಲಿ ಕೂತಿದ್ದೀವಿ, ನಮ್ಮ ಮಕ್ಕಳನ್ನ ನಮಗೆ ತೋರ್ಸೋ ಗಂಟ ನಾವು ಹೋಗಲ್ಲ. ಚಿಕ್ಕ ಮಗುನ್ ಕರ್ಕೊಂಡು ಬಂದಿದ್ದೀರಿ, ಅಳ್ತಾ ಇದ್ದೀರಿ, ಏನಾಗಿದೆ? ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಿಮ್ಮ ಮನೇಲಿ ಯಾರನ್ನ ಕರ್ಕೊಂಡು ಹೋಗಿ? ನಮ್ಮ ಯಜಮಾನ್ರನ್ನೇ ಕರ್ಕೊಂಡ್ ಬಂದವ್ರೆ. ಅವ್ರು ಏನು ಹೇಳಿಲ್ಲ. 1 ಗಂಟೆ ರಾತ್ರಿ ಬಂದು ತೆಗಿಯೋ ಬಾಗಲ್ಲ ಅಂದ್ರು. ಯಾರು ಅಂತ ಕೇಳಿದ್ರೆ ಹೇಳಿಲ್ಲ. ಅವರು ತೆಗಿಯಲ್ಲ ಅಂತ ಬೂಟ್ ಕಾಲಲ್ಲಿ ಓದಿದ್ಕೆ ಅವ್ರದ್ದು ಹಳೆ ಮನೆ ಡೋರ್ ಲಾಕ್ ಓಪನ್ ಆಯ್ತು. ಬಂದ್ಬಿಟ್ಟು ನೀವು ಕಾಲರ್ ಹಿಡ್ಕೊಂಬಿಟ್ಟು ಚಡ್ಡಿ ಮನೆಲ್ಲ ತೆಗ್ದು ಎಳ್ದು ಬಿಟ್ರೆ ಏನಾರ ಆಯ್ತು. ಇವ್ರು ಬರ್ತಾರ ಸರ್ ಮಾಡಕ್ಕೆ. ನಮ್ಗೆ ತಾವು ಒಬ್ಬರೇ ಇರೋದಾ? ನಾವು ನಮ್ಮ ಮಕ್ಳು ಅಷ್ಟೇ ಸರ್ ಇರೋದು. ನಮ್ಮ ಮನೆಯವ್ರಿದ್ದು ಏಕಾಏಕ 1 ಗಂಟೆ ರಾತ್ರಿ ಬಂದ್ಬಿಟ್ಟು. ಭಯ ಆಗಿಲ್ವಾ? ಏನಾಯ್ತು ಅವಾಗ? 3 ಭಯ ಆಯ್ತು ಸರ್. ಯಾರೋ ಮುಸ್ಲಿಮ್ಸ್ ಅವ್ರು ಬಂದಿರ್ಬೇಕು. ಅಲ್ಲಿ ಗಲಾಟೆ ನಡೀತಿತ್ತು ಟೌನ್ ಅಲ್ಲಿ ಅಂತ ನ್ಯೂಸ್ ನೋಡಿದ್ದು 10:30. ಅವ್ರೇನಾರ ಬಂದಿದ್ದಾರೆ ಅಲ್ಲಿಂದ ರೇಸ್ಗೆ ಅಂದ್ಬಿಟ್ಟು ನಾವು ಭಯ. ಏನು ಎತ್ತ ಏನು ಹೇಳೇ ಇಲ್ವಾ? ನ್ಯೂಸ್ ಅಲ್ಲಿ ಮಾತ್ರ ನೋಡಿದ್ಕೆ ಏನಂದ್ರು, ಇದಿದ್ದಲ್ಲ ಮಸೀದಿ ಅಲ್ಲಿಗೆ ಬಂದವ್ರೆ, ಅದಕ್ಕೆ ಕಲ್ಲಲ್ಲಿ ಹೊಡಿದವ್ರೆ ಅಂದ್ರು. ಸರ್ ಅವ್ರ ಅಪ್ಪನ ಜಾಗಕ್ಕೆ ಏನು ಹೋಗಿಲ್ಲ. ಗೌರ್ಮೆಂಟ್ ಹೋಗಿರೋ ರೋಡ್ಗೆ ಕಲ್ ತಗೊಂಡ್ ನೋಡ್ಬಿಡ್ತಾರೆ. ಯಾರು ಸುಮ್ನೆ ಇರ್ತಾರೆ ಸರ್? ಯಾರು ಸುಮ್ನೆ ಇರ್ತಾರೆ? ಯಾರು ಸುಮ್ನೆ ಇರಲ್ಲ. ಕಲ್ ತಗೊಂಡ್ ನೋಡ್ಬಿಟ್ಟು ಎಲ್ಲ ಹತ್ತತ್ತು ಹೊಲ್ಗೆ ಹಾಕಿಸ್ಕೊಂಡ್ ಬಂದವ್ರೆ. ಅದಾದ್ಮೇಲೆ ಅದು 1 ಗಂಟೆ ರಾತ್ರಿ ನಮ್ಮ ಮನೆಯವ್ರು ಹೋಗೇ ಇಲ್ಲ ಸರ್ ಗಣಪತಿ ಹತ್ರಕ್ಕೆ. ಅವ್ರ ಡ್ಯೂಟಿ ಆಯ್ತು, ನಮ್ಮ ಮಕ್ಳು ಆಯ್ತು, ನಮ್ಮ ಮನೆಗೆ ಕೆಲಸ ಮಾಡ್ತಾರೆ ತಮ್ಮ ಯಜಮಾನ್. ಇವಾಗ ಗಾಡಿ ಓಡಿಸ್ತಾರೆ ಸರ್. ಅಲ್ಲಿ ಟಿವಿ ತಾಗಿ ಇವಾಗ ಗಾಡಿ ಓಡಿಸ್ತಾರೆ. ಹೇಳ್ತಾವ್ರೆ ನಾವ್ ಇವಾಗ ಗಾಡಿ ಓಡಿಸ್ತೀವಿ ಸರ್ ಅಂತ. ಬಾರಲ್ಲ ಕೇಳ್ತೀನಿ ಪೊಲೀಸ್ ಸ್ಟೇಷನ್ ಅಂದ್ರೆ ಏನ್ ಕೇಳದ್ ಇವ್ನು? ಈ ಮನೆ ತ ಕರ್ಕೊಂಡ್ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ಬೇಕಿತ್ತು. ಇಂತ ಮಾಡೋರ್ ಕರ್ಕೊಂಡೋಗಿದೀವಿ ಅಂತ ಅವ್ರು ಸೇರ್ಸೋದಕ್ಕೆ ಹೇಳ್ತೀನಿ ಬಾರಲ್ಲ ಅಂದ್ಬಿಟ್ಟು ಚಡ್ಡಿಲೆ ಕರ್ಕೊಂಡ್ ಹೋದ್ರೆ ಇನ್ನು ಮನೆಯೆಲ್ಲ ಹುಡುಕ್ತಾರೆ. ನಾವ್ ಹೇಳ್ತಾ ಇವಿ, ನಾವು ನನ್ನ ಮಕ್ಳು ನಮ್ಮ ಮನೆಯವ್ರು ಬಿಟ್ರೆ ಯಾರು ಇಲ್ಲ ಸರ್. ನಾನು ಹೇಳ್ತಾ ಇದೀನಿ, ಇವ್ರಮ್ಮ 5 ನಿಮಿಷ ಕರ್ಕೊಂಡ್ ಹೋಗ್ತೀನಿ. ಏನು ಕರ್ಕೊಂಡ್ ಹೋದ್ರ ಸರ್ ಇವ್ರು? ತಪ್ಪಿಲ್ಲ ಅಂತ ಈಗ ಏನ್ ಹೇಳ್ತಾರೆ ಹೇಳಿ? ಅವ್ರಪ್ಪ ಕೇಳ್ತಾರೆ, ನಾನು ಅವ್ರಪ್ಪ ಬೇಕಂತೆ. ಮಗ ಊಟನೇ ಮಾಡಿಲ್ಲ ಸರ್, ಊಟ ಮಾಡಿಲ್ಲ, ಮಗರು ತಿಂದಿಲ್ಲ ಸರ್. ಹಿಂಗ್ ಮಾಡ್ತಾರೆ ಅನ್ಯಾಯ. ಅವ್ರಿಗೆ ಒಂಥರ ಸುರೇಶ್ ಗೌಡ್ರು ಬಂದಲ್ಲ, ನಮ್ಮ ಏನಾದ್ರು ಹೇಳಿದ್ರು ಅವರು? ತೋರಿಸ್ತೀವಿ ಅಂದ್ರೆ ಸರ್ ಏನ್ ಮಾಡಿದ್ರು ತೋರಿಸ್ಬಿಟ್ಟು ಹೋಗ್ಬೇಕಿತ್ತು. ಅವ್ರು ಹೋಗೋರು ನೆಟ್ಕ ಹೋಗ್ಬಿಟ್ರೆ ಇವ್ರು ಬರೀ ನೋಡ. ಸ್ವಾಮಿ ಅವ್ರು ಅಲ್ಲಿವರೆಗೆ ಬಂದ್ರು, ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ ಬಂದ್ರಮ್ಮ? ಬಂದಿಲ್ಲ ಸರ್. ಬಂದಿಲ್ಲ? ಯಾಕೆ ಬಂದಿಲ್ಲ ಅವ್ರಿಗೆ ಗೊತ್ತು. ಬಂದಿಲ್ಲ, ಇಲ್ಲಿ ಕೂತಿರೋದು ಗೊತ್ತಿಲ್ವಾ ಅವ್ರಿಗೆ? ಗಂಟೆ ಓಡಾಡ್ಬಿಟ್ಟ ಚಳಿವೀರ ಸ್ವಾಮಿ. ಈಗ ಅವ್ನು ನೋಡ್ಬಿಟ್ಟು ಮನೆಗೆ 8 ಮಕ್ಳು ಸಾಕ್ತಾನೆ. ನಾವೆಲ್ಲ ಹೋಗೋಣ? ಏನೋ ಬಂದು ಅದೇ ಏನು ಹೆಚ್ಚು ಅಂತ ಊರಳಿಕೆ ಅಂದ್ರೆ ಬಂದಿದ್ದಾನೆ. ಒಂದ್ ದಿವಸ ಊರೊಳಿಗೆ ಬಂದಿಲ್ಲ ಅವನು. ಚಳಿವೀರ ಸ್ವಾಮಿ
ಇನ್ನು ಸುರೇಶ್ ಕೂಡ ಆಗ ಬಂದು ಎಲ್ಲಾರು ಸಪ್ಲೈ ಮಾಡ್ದ, ಅವನ್ನ ಹಾಳು ಮಾಡ್ಬಿಟ್ರು ಚಳಿರಾಯ ಸ್ವಾಮಿ. ಬೇಕು ಬೇಕು ಅಂತಲೇ ಮಾಡಿದ್ ಅಂತ ಹೇಳ್ತಾರೆ. ಬೇಕು ಬೇಕು ಅಂತಲೇ ಮಾಡಿದ್ದು. ಈ ಚಳಿರಾಯ ಸ್ವಾಮಿ ನನ್ನ ಮಗನಿಗೆ ನೆಗ್ದೋಗಿದ್ರು ಸರಿಯಾಗಿರೋದು. ಈಗ ಅವನ್ಗ ಹಾಳು ಮಾಡ್ಬಿಟ್ರು, ಇವನು ಉದ್ಧಾರ ಮಾಡೋದು ಚಳಿರಾಯ ಸ್ವಾಮಿನ. ಒಂದ್ ದಿವಸ ಬಂದು ಲೀಸ್ಟ್ ಮಾಡ್ಸೇ ಈ ತರ ಮಾಡ್ಸಿರೋದು. ಏನೇನು ತಿಂತಾರು ಅಂತ ಹೇಳಿ ಯಾರ ಬೇಕು ಅಂತಾನೆ ಮಾಡಿರೋದು. ಈಗ ನೀವ್ ಎಷ್ಟೊತ್ತು ಅಂತ ಕೂರ್ತೀರಿ? ಬಿಸಿಲಿದೆ, ಏನ್ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದೀರಿ. ಸರ್ ನಮ್ಗೆ ನ್ಯಾಯ ಸಿಗ್ಲಿ, ನಮಗ್ ನ್ಯಾಯ ಸಿಗ್ಬೇಕು ಸರ್. ಅಲ್ಲ ಅವನ ಅಲ್ಲ ಎಷ್ಟೊತ್ತು ಅಂತ ಕೂರ್ತೀರಿ ಅಮ್ಮ? ಎಷ್ಟೊತ್ತು ಅಂತ ಇರ್ತೀವಿ ಸ್ವಾಮಿ, ಇಲ್ಲೇ ಇರ್ತೀವಿ. ಮಕ್ಕಳು ನೋಡಕಂತ ಕುತ್ಕೋತೀವಿ. ನಮ್ ನ್ಯಾಯ ಮಕ್ಕಳನ್ನ ತೋರ್ಸಲ್ಲ ಅಂತಿದಾರಲ್ಲ. ತೋರ್ಸಲಿ ಬೇಡ ಬಿಡು, ನಾವು ಇಲ್ಲೇ ಹೋಯ್ತೀವಿ ಬಿಡಿ. ಅವಾಗ ಅವ್ರಿಗೆ ಸಂತೋಷ ಆಯ್ತದ. ತಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದಾರಮ್ಮ? ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನನ್ನ ಮಗ ಬಂದವನೆ. ಅವರು ವಿಸರ್ಜನೆಗೆ ಹೋಗಿದ್ರ? ಗಣೇಶ ವಿಸರ್ಜನೆ ಇಲ್ಲ ಮನೆ ತಾಲೆ ಇದ್ರು, ಆಲೆ ಎಲ್ಲ ಮನೇಲಿ ಮನೆಗಿದ್ರು ಅವರು. ಈಗ ಏನ್ ಮಾಡ್ತೀರಿ ಅವ್ವ? ಅವ್ವ ಏನ್ ಮಾಡ್ತೀರಿ ಇವಾಗ? ಹಿಂಗಾದ್ರೆ ಹಿಂಗೆ ಧರಣಿ ಮಾಡ್ತೀವಿ. ನಮ್ಮ ಮನೆ ಮಕ್ಕಳು ನಮ್ಮ 3 ಜನ ಎಲ್ಲ ಪೊಲೀಸ್ನವ್ರ ಜೊತೆ ಮಾತಾಡಿದ್ರ? ಹೇಳ್ದು ಎಲ್ಲಾರು ತಳ್ತಾರೆ ನಮ್ಮನೆ, ಹೋಗಿ 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 ಅಂತ. ತಿಗುದ್ಮೇಲೆ ಹೊರ್ತು ಕಳಿಸ್ರಿ ಅಂತ ಕೇಳ್ತಾರೆ. ಈಗ ಹಿಂಗೆ ಎಷ್ಟೊತ್ತು ಕೂರ್ತೀರಿ? ಈಗ ನಮ್ಮ ಮಕ್ಕಳು ತೋರ್ಸೋರ್ಗು ಕುತ್ಕೋತೀವಿ. ನಮ್ಮ ಮಕ್ಕಳು ತೋರಿಸಿ ಆಮೇಲೆ ಹೋಯ್ತೀವಿ. ನೋಡಿ, ಇದು ಸ್ಮಿತಾ ಇಲ್ಲಿನ ಮಹಿಳೆಯರು ಹೇಳ್ತಿರುವಂತ ಮಾತು. ಸುಮಾರು ಒಂದು 2 ಗಂಟೆ ಆಗಿದೆ, ಬಿಸಿಲಲ್ಲೇ ಕುಳಿತುಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಆ ಮೂಲಕ ನಮ್ಮ ಮಕ್ಕಳನ್ನ ನೀವು ನಮ್ಗೆ ತೋರಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸುರೇಶ್ ಗೌಡ್ರು ಬಂದ್ರು ಹೋದ್ರು ಏನೂ ಮಾಡಿಲ್ಲ, ತೋರಿಸ್ತೀನಿ ಅಂತ ಹೇಳಿದ್ರು, ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸಂಕಟದ ವಾತಾವರಣ ಸಂಪರ್ಕದಲ್ಲಿರಿ